ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ದೂರವಿದ್ದು ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕರೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿಯ ತುಂಗಭದ್ರಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಹಾಗೂ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೊಬೈಲ್ ನಮ್ಮ ಅಡಿಯಾಳಾಗಬೇಕು, ನಾವು ಅದರ ಅಡಿಯಾಳಾಗಬಾರದು ಎಂದು ಕಿವಿಮಾತು ಹೇಳಿದರು. ಸಾಮಾಜಿಕ ಜಾಲತಾಣಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಓದುವ ಸಮಯದಲ್ಲಿ ಓದಿನತ್ತ ಗಮನ ಹರಿಸಿದರೆ ಮಾತ್ರ ಜೀವನದಲ್ಲಿ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪ್ರೀತಿ ಪ್ರೇಮಕ್ಕೆ ಜೀವನದಲ್ಲಿ ಸಮಯ ಬರುತ್ತದೆ, ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣವೇ ಮೊದಲ ಆದ್ಯತೆಯಾಗಬೇಕು. ಉತ್ತಮ ಶಿಕ್ಷಣ ಪಡೆದು ಗುರಿ ಸಾಧಿಸಿದರೆ ಬದುಕು ಅಂದುಕೊಂಡಂತೆ ರೂಪಿಸಿಕೊಳ್ಳಬಹುದು ಎಂದರು. ತಮ್ಮ ಜೀವನದ ಅನುಭವ ಹಂಚಿಕೊಂಡ ಅವರು, ನಾನು ಶಾಸಕಿಯಾಗಬೇಕು ಎಂದು ಕನಸು ಕಂಡಿದ್ದೆ, ಆದರೆ ರಾಜಕೀಯ ಬಲವಿಲ್ಲದ ಕಾರಣ ಟಿಕೆಟ್ ಸಿಗಲಿಲ್ಲ. ಆದರೂ ಕನಸು ಬಿಡಲಿಲ್ಲ. ಪ್ರತಿಯೊಬ್ಬರು ದೊಡ್ಡ ಕನಸು ಕಾಣಬೇಕು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿದ ನಾಗಲಕ್ಷ್ಮಿ ಚೌಧರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಜಿಎಂ ಗಂಗಾಧರ ಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೇಖರ್ ಹೆಚ್ಟಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. I will go. ನಾನು ಅದು ಹೇಳಿದ್ದೀನಿ. ನಾನು just I will pick up the hostel. I will go. ನಾನು ನಿಮ್ಗೆಲ್ಲ ಏನು ಹೇಳೋದಂದ್ರೆ, ನೀವು ಹೋಗಿ ನಿಮ್ಮ ಮಕ್ಕಳು ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮಕ್ಕಳನ್ನ ಕಳ್ಕೊಂಡ್ಮೇಲೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳನ್ನ ನಾವೇ ಕೈಯಿಂದ ಆ ಥರ ಮಾಡಿದಾಗ ಸರ್ಕಾರ ಯಾರು ನಂಬಲ್ಲಪ್ಪ. ಹಂಗೆ ಮಾಡಬಾರ್ದು. ಯಾಕಂದರೆ ಸರ್ಕಾರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಓದಿಸುತ್ತೆ. ನೀವು ಕೆಳಗಡೆ ಕೆಲಸ ಮಾಡೋರು ಕರೆಕ್ಟಾಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ, ಸೂಪರ್ವಿಷನ್ ಮಾಡಿ, ನೀವು ಅಲ್ಲೋಗಿ ಊಟ ಮಾಡಿ ಮಕ್ಕಳು ತಿಂತಾ ಇದ್ದಾರಾ ಉಣ್ತಾ ಇದ್ದಾರಾ ಎಲ್ಲ ಚೆಕ್ ಮಾಡಿಬಿಟ್ರೆ ಈ ಥರ ಮಕ್ಕಳು 32 ಜನ ಮಕ್ಕಳು ವಿಷ ಆಯಿತು ಊಟ ಅಂತೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲ್ಲ. ಅರ್ಥ ಆಯ್ತಾ? ಸರ್ಕಾರ ಮಕ್ಕಳಿಗೆ ಒಳ್ಳೇದು ಮಾಡುತ್ತೆ. ನೀವು ಎಲ್ಲರೂ ಕರೆಕ್ಟಾಗಿ ನೀವು ಇನ್ನ ದಿನ ಅಲ್ಲಿಂದಾನೇ ಬರ್ಬೇಕು, ಒಂದೊಂದು ದಿನ ಒಂದೊಂದು ಮೈಕಲ್ ಮಾತಾಡೋದು ಹುಡುಗಿರು ಎವ್ರಿ ಮಂತ್ ಮುಟ್ಟಾಗ್ತಾರೆ. ಅದರಲ್ಲಿ ಆ ಹುಡುಗಿರಿಗೆ ಮೇನ್ ಆಗಿ ಬಿಸಿನೀರಿನ ಫೆಸಿಲಿಟಿ ಬೇಕೇ ಬೇಕು. ಅವತ್ತು ಸ್ಟಾಪ್ ಆಗಿರ್ತಕ್ಕಂಥ ನಮ್ಮ ಹಾಸ್ಟೆಲ್ ಬಿಸಿನೀರು ಇದುವರೆಗೂ ಕೂಡ ಬರ್ತಿಲ್ಲ. ಮತ್ತೆ ಎಷ್ಟು ವಾಶ್ರೂಮ್ಸ್ಗಳು ಕೂಡ ಹಾಳಾಗಿದ್ದಾವೆ. ನಾನು ಅವರು ಒಂದು ನಿಮಿಷ ನಿಮ್ಮ ಹೆಸರೇನು? ಪ್ರೀತಿ. ಓಕೆ, ನೀನು ಇಷ್ಟು ಚೆನ್ನಾಗಿ ಎದ್ದು ಮಾತಾಡ್ತಾ ಇದ್ದೆ. ಐ ಆಮ್ ವೆರಿ ಹ್ಯಾಪಿ. ಗಿವ್ ಅ ಕ್ಲಾಪ್ ಫಾರ್ ಹರ್. ಆ್ಯಂಡ್ ಎರಡನೇದು ನನಗೆ ಬೇಜಾರು ಸಹ. ಯಾಕೆಂದರೆ ಐ ಕಂಪ್ಲೇನ್, ವೈ ಡಿಡ್ ನಾಟ್ ಯು ಸ್ಪೀಕ್ ಅಪ್? ಇನ್ಮೇಲೆ ಮಾಡ್ತೀರಲ್ಲ, ಡೋಂಟ್ ಎಕ್ಸ್ಪೆಕ್ಟ್ ನಮ್ಮ ಹತ್ರ ಬರ್ತಾರೆ ಅಂತ. ಎಷ್ಟು ಜನಕ್ಕೆ ಬರೋಕ್ಕಾಗತ್ತೆ? ಈಗ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ, ನಾನು ಎಷ್ಟಂತ ಎಲ್ಲ ಕಡೆ ಹೋಗೋಕ್ಕಾಗುತ್ತೆ? ನನಗೆ ಎಷ್ಟಾಗುತ್ತೆ ಅಷ್ಟು ಹೋಗ್ತೀನಿ. ಹೋಗದೆ ಹೋದಾಗ ಯು ಶುಡ್ ವಾಕ್. ನಾನು ಬಂದು ಹೋಗಿದ್ದೀನಿ ಅಂತಂದರೆ ಸುಮ್ಮನೆನಲ್ಲವ. ನಾನು ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಲಿಟ್ರಲಿ ಸ್ವೆಟಿಂಗ್. ನಾನು ಎಲ್ಲ ನೋಡಿ, ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ನೆನ್ನೆ ರಾತ್ರಿ 1 ಗಂಟೆಗೆ ಮಲಗಿ ಈಗ ನಿಮ್ಮ ಹತ್ರ ನಾನು ಬಂದು ಇಷ್ಟು ಟೈಮ್ ಕಳೀತಾ ಇದ್ದೀನಿ ಅಂತಂದರೆ ಮೈ ಎವ್ರಿ ವರ್ಡ್ಸ್ ಕ್ಯಾರಿ ಮೆಸೇಜ್ ಆ್ಯಂಡ್ ಎವ್ರಿ ವರ್ಡ್ಸ್ ಕ್ಯಾರಿ ವ್ಯಾಲ್ಯೂಸ್ ಆ್ಯಂಡ್ ಐ ಹ್ಯಾವ್ ಕಮ್ ಹಿಯರ್ ಟು ಇನ್ಸ್ಪೈರ್ ಯು ಪೀಪಲ್ ಟು ಸ್ಪೀಕ್ ಅಪ್. ಗೊತ್ತಾಯ್ತೇನವ? ಮತ್ತೆ ಇನ್ನೇನು ಪ್ರಾಬ್ಲಮ್ ಇದೆ? ಏನಾಗಬೇಕು ಹೇಳಿ? ಓಕೆ, ಏನ್ ಮಾಡ್ತೀವಿ ಅಂತ ಈಗ ಒಂದ್ಸಲ ಟ್ರೈ ಮಾಡು. ಓ ಮೈ ಗಾಡ್, ಈಗ ಮಾಡು ನೋಡೋಣ. ಸ್ಪೀಕರಲ್ಲಿ ಇಡು, ಮೈಕ್ ಇಡಿ, ಅದನ್ನ ಮಾತಾಡಬೇಡಿ. ವೆಯ್ಟ್ ಹೊಟ್ಟೆ ಹಸಿತಾ ಇದೆಯಾ? ವಾಟ್ ಇಸ್ ದಿಸ್? ನಾವು ಬೆಳಗ್ಗೆಯಿಂದ ನಾಷ್ಟಾನೂ ಮಾಡಿಲ್ಲ, ನಿಮ್ಮ ಜೊತೆ ಇದ್ದೀವಿ. ಹೌದಾ ಇಲ್ವಾ? ಇದನ್ನೆಲ್ಲ
ಗಳಿಸ್ಬೇಕು, ಏನಾದರೂ ಅಚೀವ್ ಮಾಡಬೇಕು, ಸಾಧಿಸ್ಬೇಕು ಅಂದರೆ ಇವೆಲ್ಲ ಏನು ಡಸಂಟ್ ಮ್ಯಾಟರ್. ಹೌದಾ ಇಲ್ವಾ? ಡಿಡ್ ಯು ಎಂಜಾಯ್ ಮೈ ಟಾಕ್ ಆರ್ ನಾಟ್? ಆರ್ ಯು ಆಲ್ ಎಂಪವರ್ಡ್ ಆರ್ ನಾಟ್? ಆರ್ ಯು ಗೋನ್ ಫೈಟ್ ಆರ್ ನಾಟ್? ಬಟ್ ನಾವು ನಮ್ಮ ಮಕ್ಕಳಿಗೆ ಎಲ್ಲ ಪೊಲೀಸ್ ಇದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಟ್ರೈ ಮಾಡೋಕ್ಕೆ ಪಟಾಕಿ ಹೊಡಿತಿದ್ದು ರಾತ್ರಿ 11:30 ಅಲ್ಲ, ಬಟ್ ಡೆಫಿನೆಟ್ಲಿ ಬರ್ತಾರೆ, ಅದು ಖಂಡಿತ ನಿಜ. ಯಾಕಂದರೆ ನಮ್ಮ ಎದುರುಗಡೆ ಮನೇಲಿ ಒಂದು ಹುಡುಗ ಇದ್ದ, ಅಲ್ಲಿ ಈ ವಾಸ್ ಅ ಮಿಲ್ಟ್ರಿ ಮ್ಯಾನ್. ಸೊ ತುಂಬ ಗಲಾಟೆ ಮಾಡ್ತಿದ್ದ ರೋಡಲ್ಲಿ. 112 ನಾನೇ ಫೋನ್, ಅವಾಗ ಸುಮ್ಮನೆ ನಾನೇ 112 ಮಾಡಿದೆ. ಬಂದು ಅಲ್ಲಿ ಇದು ಮಾಡಿ ಹೋದರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಹೇಳುವ ನೀನೇನೋ ಹೇಳ್ತಿದ್ದೀನ, ಮೈಕ್ ಕುಡಿಯೋದು ಸರಿ. ಅಲ್ಲಿ ಊಟ ಸ್ವಲ್ಪ ಚೆನ್ನಾಗಿ, ಊಟದಲ್ಲೆಲ್ಲ ಹುಳ ಎಲ್ಲ ಇರ್ತದೆ. ಫೋಟೋ ತೆಕ್ಕೊಂಡಿದ್ಯಾ? ತಗೊಂಬ. ಅಲ್ಲಿ ಫೋನೆಲ್ಲ ಇಟ್ಟಿದ್ಯಾ? ಯಾವ ಹಾಸ್ಟೆಲ್ ಅಂದರೆ? ಅಂಬೇಡ್ಕರ್ ಹಾಸ್ಟೆಲ್. ನೀವು ಯಾಕೆ ಹಿಂಗೆ ಓಡಾಡ್ತಿದ್ದೀರ? ಆಯ್ತು ಈಗ ಮುಗಿಸ್ಬಿಟ್ಟು ನಿಮ್ಗೆ ನೋಡ್ಕೊಂಡೇ ಹೊರಡ್ತೀನಿ. ಎಲ್ಲಿ ಇಲ್ಲ? ಓಕೆ, ಡನ್. ಯಾರು ಅವಳು? ಭಾರತಮ್ಮ. ಯಾರು ಕರ್ನಾಟಕ ಮಾತೆ? ಹಾಂ, ಕಾಣ್ತಾಳ ಭುವನೇಶ್ವರಿ. ಮತ್ತು ಕಾಣೋ ಭುವನೇಶ್ವರಿ ಯಾರು? ಹಾಂ, ನೀವೆಲ್ಲ ಯಾರು? ತಾಯಿ ಅಲ್ವಾ? ಹೆಣ್ಣಲ್ವಾ? ಜೈ ಭಾರತ ಜನನಿಯ ತನುಜಾತೆ. ಭಾರತ ತಾಯಿಯ ದೊಡ್ಡ ಮಗಳಾದ ಕರ್ನಾಟಕ ತಾಯಿಯೇ ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ ಅಂತ ಆ ಹಾಡು. ಅಂದರೆ ಭಾರತ ತಾಯಿ ಅಂತಂದ್ರೆ ಯಾರು, ಕರ್ನಾಟಕದ ತಾಯಿ ಅಂತಂದ್ರೆ ಯಾರು, ಅದೆಲ್ಲ ನೀವೇನವ. ಇವತ್ತು ಇಷ್ಟು ಜನ ನೀವು ಇಲ್ಲಿದ್ದೀರಲ್ಲ, ನಿಮಗೆ ಅದು ಜಯವಾಗಲಿ ಜಯವಾಗಲಿ ಅಂತ ಹೇಳಿರೋದು. ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ್ದಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತಃ. ಎಲ್ಲಿ ನಾರಿಯನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ದೇವರು ವಾಸಿಸ್ತಾರೆ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಇಡೀ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದೇವರಿಗೆ ಕೊಟ್ಟಿರೋ ಸ್ಥಾನವನ್ನ ಕೊಟ್ಟಿದ್ದೀವಿ ಅಂತ. ಕೊಟ್ಟಿದಾರಾ? ಮಾತಾಡ್ಬೇಕು, ಇಂಟ್ರಾಕ್ಷನ್ ಇದ್ರೇನೆ ಚಂದ. ಕೊಟ್ಟಿದಾರಾ? ನೋಡಿ, ಒಬ್ರು ಹೇಳ್ತಾ ಇಲ್ಲ, ಒಬ್ರಾರು ಹೇಳ್ಬೇಕು ತಾನೆ. ಕೊಟ್ಟಿಲ್ಲ ಅಲ್ಲ? ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ಬೇಕು? ತಗೋಬೇಕು. ಕೊಡ್ಲಿಲ್ಲ ಅಂದ್ರೆ ಕಸ್ಕೋಬೇಕು. ಅಷ್ಟು ಶಕ್ತಿ ಸಂಪಾದನೆ ಮಾಡಿದೀರಾ ಅಲ್ಲ? ಮಾಡಿದೀರಾ? ಈಗ ಮೊದಲನೇದು ಏನಂತಂದ್ರೆ, ಫಸ್ಟ್ ಎಷ್ಟು ಜನದ ಹತ್ರ ಮೊಬೈಲ್ ಇದೆ? ನನ್ನ ಹತ್ರ ಇದೆ, ಅದರಲ್ಲಿ ಏನು ನಾಚಿಕೆ? ಮೊಬೈಲ್ ಎಷ್ಟು ಜನದ ಹತ್ರ ಇದೆ? ಎಲ್ಲರ ಹತ್ರ ಇದೆ ಅಲ್ವಾ? ಎಲ್ಲರ ಹತ್ರ ಇದೆ ತಾನೆ? ನೋ ಅಂದವ್ರ ಕೈ ಎತ್ತಿ. ಅದಕ್ಕೇನೆ. ಆದ್ರೆ ನೀವು ಪುಣ್ಯವಂತರವಾ? ಯಾಕೆಂದ್ರೆ ಐ ಟೆಲ್ ಯು 4 things. ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತಂದ್ರೆ ನನ್ನ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸೋದೇ ಅವಳ ಮೊದಲ ಕೆಲಸ, ಅವಳ ಆದ್ಯತೆ. ಒಂದೇನಂತಂದರೆ, ಮೊದಲು ಮೊಬೈಲಲ್ಲಿ ನಾವು ಫ್ರೆಂಡ್ಸ್ ಆಗೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ. ಯಾರೋ ಗೊತ್ತಿಲ್ಲದೆ ಇರೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ, ಅಕ್ಸೆಪ್ಟ್ ಮಾಡ್ತೀವಿ. ನಾವೇ ಒಬ್ಬನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ. ಯಾಕೆ ಅಂತಂದರೆ, ಇವತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಥರ ಆ್ಯಪ್ಸಲ್ಲಿ ಯಾರು ಫ್ರೆಂಡ್ ಆಗ್ತಾರಲ್ಲ ಅವ್ರನ್ನ ನಾವು ನೋಡೇ ಇರಲ್ಲ. ಆಯೋಗಕ್ಕೆ ಬಂದದ್ದು ಎಷ್ಟು ಕೇಸ್ಗಳು, ನಿಮ್ಮಂಥ ವಯಸ್ಸಿರೋ ಮಕ್ಕಳು ಎಷ್ಟು ಜನ ಮೋಸ ಹೋಗಿದ್ದಾರೆ. ಪ್ರೀತಿ ಮಾಡಿ ಕರ್ಕೊಂಡು ಹೋಗ್ತಾ 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 ಕಡೆಗೆ, ಸರ್ DC ಸರ್ ಆಮೇಲೆ ಬನ್ನಿ, 10 ನಿಮಿಷ ಬಿಟ್ಟು ಬನ್ನಿ. ಯಾಕೆಂದರೆ ನಮ್ಮ ಮಕ್ಕಳು ಸಂವಾದ ಮಾಡಬೇಕಾದ್ರೆ ನಿಮ್ಮ ಎಷ್ಟೋ ಜನ ಹಾಸ್ಟೆಲಲ್ಲಿ ಇದ್ದೀರಾ, ನಿಮ್ಮ ಸಮಸ್ಯೆಗಳೆಲ್ಲ DC ಅವರು ಅಲ್ಲೇ ಕೇಳಿಸ್ಕೊಂಡು ಅಲ್ಲೇ ರೆಡಿ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಯಾಕೆಂದರೆ DC ಅವರಿದ್ದಾರೆ, ನಮ್ಮ CO ಅವರಿದ್ದಾರೆ, ನಮ್ಮ SP ಅವರಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ದಾವಣಗೆರೆ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿರಬೇಕು, ಶಿಕ್ಷಿತರಾಗಬೇಕು, ಆರೋಗ್ಯವಾಗಿರಬೇಕು, ಅವರ ಹಕ್ಕುಗಳನ್ನು ಅವ್ರು ಪಡ್ಕೋಬೇಕು. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ನನ್ನ ಹತ್ರ ಬಂದಿದ್ದು ಕೇಸ್ ಹೆಂಗಿತ್ತು ಅಂತಂದರೆ, ಅವಳು ಒಂದು ಇನ್ಸ್ಟಾಗ್ರಾಮಿಂದ ಒಬ್ಬನ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ.
ತುಂಬ ಚೆನ್ನಾಗಿರ್ತಾನೆ ನೋಡೋಕ್ಕೆ, ಮಾತಾಡ್ತಾ ಇರ್ತಾರೆ, ಚಾಟ್ ಮಾಡ್ತಾ ಇರ್ತಾರೆ, ಪ್ರೀತಿ ಗೊತ್ತಲ್ಲ, ನೆಕ್ಸ್ಟ್ ಚಾಟ್ ಆದಮೇಲೆ ಪ್ರೀತಿ ಬಲೆಯಾಗಿ ಬರುತ್ತೆ. ನಿನ್ನ ನೋಡಬೇಕು ಅಂತ ತುಂಬ ಕೇಳ್ಕೊಳ್ತಾಳೆ. ಪ್ರೀತಿ ಎಲ್ಲ ಆದಮೇಲೆ ಮನೇಲಿ ಎಷ್ಟು ಹಣ ಇದೆ, ಎಷ್ಟು ಚಿನ್ನ ಇದೆ ಎಲ್ಲ ತಿಳ್ಕೊತಾನೆ. ಎಲ್ಲ ಎತ್ಕೊಂಡು ಬಾ ಅಂತ ಹೇಳ್ತಾನೆ. ಎತ್ಕೊಂಡು ಅವನ್ನ ರಿಸೀವ್ ಮಾಡ್ಕೊಳ್ಳೋ ಜಾಗತ್ತನ ಮೊಬೈಲ್ ಕನೆಕ್ಷನ್ ಇರುತ್ತೆ. ಅದಾದಮೇಲೆ ಮೊಬೈಲ್ ಕನೆಕ್ಷನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಈಗಲೂ ಪೊಲೀಸ್ ಇಲಾಖೆ ಅವಳನ್ನು ಹುಡುಕ್ತಾ ಇದ್ದಾರೆ. ಯಾವಾಗ ಅವಳು ಮನೆ ಬಿಟ್ಲಲ್ಲ, ಅಲ್ಲೇ ಮಾರಾಟ ಆದ್ಲವಳು. ಐದರ್ ವೇಶ್ಯಾವಾಟಿಕೆ ಅಥವಾ ಯಾವ್ದಾದ್ರು ದೇಶಕ್ಕೆ ಅಥವಾ ಯಾವ್ದಾದ್ರು ಜೀತಕ್ಕೆ, ಮೇನು ವೇಶ್ಯಾವಾಟಿಕೆ ಮತ್ತು ಎರಡನೇದು ಅಂಗಾಂಗಗಳ ಒಂದು ಈ ಮಾರಾಟಕ್ಕೆ. ನೀವು ನಂಬ್ತೀರಾ? ಹುಡ್ಕೊಂಡು ಹೋದಾಗ ಅವಳು ಸೈಬರ್ ಕ್ರೈಮ್ಗೆಲ್ಲ ಅವಳು ಯಾರ ಜೊತೆ ಟಚ್ಚಲ್ಲಿ ಇದ್ವು ಅಂತೆಲ್ಲ ನೋಡಿದಾಗ ಹುಡ್ಕೊಂಡು ಆ ಜಾಗಕ್ಕೆ ಹೋದರೆ ಅಲ್ಲಿ ಆ ಹುಡುಗಂದು ಯಾರ್ದು ಫೋಟೋ ಇರುತ್ತೆ, ಇವನ ಜೊತೆ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇರ್ತಾನಲ್ಲ, ಅವನು ಆ್ಯಕ್ಚುಲಿ ಬದುಕೇ ಇರಲ್ಲ, ಅವನು ಸತೆ ಹೋಗಿರ್ತಾನೆ. ಬಟ್ ಅವನ ಫೇಸು ಅವನ್ನೆಲ್ಲ ಇಟ್ಕೊಂಡು ಅವಳ ಜೊತೆ ಸ್ನೇಹ ಬೆಳೆಸಿರ್ತಾನೆ. ಒಂದಿನನೂ ಅವನು ಮೀಟ್ ಮಾಡಲಿಕ್ಕೆ ರೆಡಿ ಇರಲ್ಲ. ಯಾವಾಗ ಅವಳು ಕಂಪ್ಲೀಟ್ಲಿ ಟ್ರ್ಯಾಪ್ ಆಗ್ತಾಳೆ ಅವಾಗಲೇ ಅವನು ಮೀಟ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಅಷ್ಟು ಅಂದರೆ ಒಂದು ಎಷ್ಟೊಂದು 2-3 ಮಂತ್ಸಲ್ಲಿ ಅವರಿಬ್ಬರು ಸ್ನೇಹ ಗಾಢವಾಗಿ ಬೆಳೆಯುತ್ತೆ. ಅದು ಒಂದು. ಎರಡನೇದು, ನಿಮ್ಮ ವಯಸ್ಸಿನ ಮಗಳೇ ಪಾಠ ಹೇಳಿಸ್ಕೊಳ್ಳೋಕ್ಕೆ ಒಬ್ಬ ಟೀಚರ್ ಹತ್ರ ಹೋಗ್ತಾಳೆ. ಅವನು ಟೀಚರು ಪಾಠ ಹೇಳಿಸ್ಕೊಳ್ತಾ ಫ್ರೆಂಡ್ಶಿಪ್ ಆಗುತ್ತೆ, ಪ್ರೀತಿ ಆಗುತ್ತೆ. ನಂತರದಲ್ಲಿ ಇಬ್ಬರು ದೇಹವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದನ್ನ ಎಲ್ಲ ವಿಡಿಯೋ ಮಾಡ್ಕೊಂಡಿರ್ತಾನೆ ಅವನು. ಅವನೇನು ಮಾಡ್ತಾನೆ, ಅವನ ಕೊಲೀಗ್ ಜೊತೆ ಶೇರ್ ಮಾಡ್ಕೋತಾನೆ ಅದನ್ನು. ಅವನು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ನೀನೇನಾದರೂ ನನಗೆ ಕೋಆಪ್ರೇಟ್ ಮಾಡಲಿಲ್ಲ ಅಂತಂದರೆ ಈ ವಿಡಿಯೋನ ಶೇರ್ ಮಾಡ್ತೀನಿ. ನಂತರದಲ್ಲಿ ಇವರಿಬ್ರು ಒಂದು ರೂಮಲ್ಲಿ ಎಲ್ಲಿ ಆ ಹೆಣ್ಮಗಳಿಗೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇರ್ತಾರಲ್ಲ, ಅಲ್ಲಿ ಒಬ್ಬ ಓನರ್ ಇರ್ತಾನೆ. ಅವನು ಶುರು ಮಾಡ್ತಾನೆ. ಅವಾಗ ಅವಳು ಆಯೋಗಕ್ಕೆ ಬರ್ತಾಳೆ. ಈಗ ಅವ್ರು 3 ಜನ ಜೈಲಲ್ಲಿದ್ದಾರೆ. ಆ ಮಗಳು ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿದ್ದಾಳೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನೀವು ಆಯೋಗದ ಅಧ್ಯಕ್ಷರಿಗೆ ಹಿಂಗೆ ನಿಲ್ಸ್ಕೊಂಡು ಕೇಳಿದ್ರೆ ನಾನು 100 ಕೇಸ್ ಹೇಳ್ತೀನಿ. ಆಮೇಲೆ ಪ್ರೀತಿ, ಪ್ರೇಮ ಮೇನ್. ನೀವೆಲ್ಲ ಓದಕ್ಕೆ ಬಂದಿದ್ದೀರಾ, ಹಾಸ್ಟೆಲ್ಗಳಲ್ಲಿದ್ದೀರಾ, ನೀವು ಮಧ್ಯಮ ವರ್ಗ, ಬಡತನ ವರ್ಗದಿಂದ ಬಂದಿರ್ತೀರಾ. ಅಪ್ಪ ಅಮ್ಮ ಪ್ರತಿದಿನ ಕೂಲಿ ನಾಲಿ ಮಾಡ್ತಾ, ಹೊಲ ಗದ್ದೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ, ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾ, ಯಾವುದೋ ಗಾಡಿಗಳನ್ನು ಓಡಿಸ್ತಾ, ಟ್ರಕ್ಕು, ಲಾರಿ, ಮೆಟಡೋರು, ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಾ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಇಲ್ಲಿ ತನಕ ಕಳಿಸ್ತಾರೆ. ನಾನು ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಲ್ಲ. ನಮ್ಮಲ್ಲಿ ಹಾರ್ಮೋನ್ಸ್ ಇರುತ್ತೆ. ಯಾರನ್ನಾದ್ರೂ ನಾವು ಇಷ್ಟ ಚೆನ್ನಾಗಿದ್ದಾರೆ ಅಂತಂದರೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಲವ್ ಹಾರ್ಮೋನ್ಸ್ ಬರುತ್ತೆ. ಅದು ಅವನನ್ನು ಪ್ರೀತಿ ಮಾಡಬೇಕು, ಅವನನ್ನು ಮದುವೆ ಮಾಡ್ಕೋಬೇಕು, ಅವನ ಜೊತೆ ಹೋಗಬೇಕು ಅನ್ನೋದೆಲ್ಲ ನಮ್ಮಲ್ಲಿ ಬರುತ್ತೆ. ಆದರೆ ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ, ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ಅಂದರೆ, ಎಷ್ಟೋ ಜನ ಮದುವೆ ಆಗಿರೋರು ಮಕ್ಕಳಿರ್ತವೆ, ಅಂಥವರು ನಿಮ್ಮಂಥ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ.